ನಮಸ್ಕಾರ ವೀಕ್ಷಕರೇ, ಪರಿಹಾರ ಟಿವಿಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇವತ್ತು ವಿಚಾರ ಏನಪ್ಪ ಅಂತಂದರೆ, ಈ ಎಲ್ಲರೂ ಹೇಳೋದೇನಂತ ಅಂದರೆ, ನನಗೆ ಮದುವೆ ಆಗಿಲ್ಲ, 30 ವರ್ಷ ದಾಟ್ತು, 35 ವರ್ಷ ದಾಟ್ತು, ಇನ್ನು 40 ವರ್ಷ ದಾಟ್ತು ಅಂತ ಹೇಳ್ತಕ್ಕಂಥವ್ರಿಗೆ ಈ ವಿಡಿಯೋ ಆಗಿರುತ್ತೆ. ಮದುವೆ ಆಗದೇ ಇರೋದಕ್ಕೆ ಅನೇಕ ಕಾರಣಗಳಿರುತ್ತೆ. ಮೊದಲನೇದು, ಕೆಲವೊಂದು ಕುಜದೋಷಗಳಿರುತ್ತೆ, ಅಥವಾ ಸ್ತ್ರೀ ದೋಷಗಳಿರುತ್ತೆ, ಅಥವಾ ಪಿತೃಗಳದ್ದೇನಾದರೂ ಅವರಿಗೆ ದೋಷ ಫಲಗಳಿದ್ರೂ ಕೂಡ ಮದುವೆ ಆಗ್ತಾ ಇರಲ್ಲ. ಇಲ್ಲ ಸ್ವಾಮಿ, ನಾನು ಎಲ್ಲ ಮಾಡಿಸಿದ್ದೀನಿ, ಕುಜದೋಷನೂ ಮಾಡಿದ್ದೀನಿ, ಸರ್ಪದೋಷನೂ ಮಾಡಿದ್ದೀನಿ, ಮಂಗಳ ದೋಷ, ಏನೇ ನೀವೇ ದೋಷಗಳು ಹೇಳಿದವ್ರ ಜಾತಕ ಪ್ರಕಾರ ಎಲ್ಲ ದೋಷಗಳನ್ನು ನಾವು ಮಾಡಿಸಿದ್ದೀವಿ, ಆದರೆ ಇನ್ನು ನಮ್ಮ ಮಗನಿಗೆ ಮದುವೆ ಆಗ್ತಾ ಇಲ್ಲ ಅಂತೇಳಿ ಕೆಲವರು ಹೇಳ್ತಾರೆ. ಆದರೆ ಇನ್ನು ಕೆಲವರು ಏನು ಹೇಳ್ತಾರೆ ಅಂತಂದರೆ, ಇನ್ನೇನು ಎಂಗೇಜ್ಮೆಂಟ್ ಗಂಟ ಬರುತ್ತೆ, ಕಟ್ ಆಗುತ್ತೆ, ಎಂಗೇಜ್ಮೆಂಟ್ ಗಂಟ ಬರುತ್ತೆ, ಕಟ್ ಆಗ್ತಾ ಇರ್ತದೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತಂದರೆ, ಹೆಣ್ಣು ನೋಡಿ ಇನ್ನೇನು ಫೈನಲ್ ಮದುವೆ ಫಿಕ್ಸ್ ಆಗೋಯ್ತು ಅನ್ನೋಷ್ಟೊತ್ತಿಗೆ ಏನೋ ಒಂದು ವಿಚಾರದಲ್ಲಿ ಕಟ್ ಆಗ್ತಾ ಇರುತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತಂದರೆ, ಹೆಣ್ಣಿನ ಕಡೆಯವರು ಬರ್ತಾರೆ, ಗಂಡಿನ ಕಡೆಯವರು ಬರ್ತಾರೆ, ಇವರು ನೋಡ್ತಾರೆ, ಅವರು ನೋಡ್ತಾರೆ, ಕೊನೆಗೆ ಆಯಿತು ನಾವು ಹೇಳ್ತೀವಿ ಇರಿ ಅಂದ್ಕೊಂಡೇ ಟೈಮ್ ಕಳೀತಾ ಇರ್ತಾರೆ. ಆದರೆ ಗಂಡಿನ ಕಡೆಯವರು ಏನಾಯಿತು ಏನಾದರೂ ಒಂದು ಹೇಳಿ ಅಂದರೆ ಅವರು ಏನು ಹೇಳೋದಿಲ್ಲ, ಹೇಳ್ತೀವಿ ಅಂತಾರೆ. ಅಷ್ಟೊತ್ತಿಗೆಲ್ಲ ಬೇರೆ ಕಡೆ ಕೊಟ್ಟು ಮದುವೆಯನ್ನು ಕೂಡ ಮಾಡಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಭಾಳಷ್ಟು ಜನ ಎದುರಿಸಿರ್ತೀರ. ಯಾಕೆಂದರೆ ಈಗ ಪ್ರತಿ ಹಳ್ಳಿನಲ್ಲೂ 10 ಜನ 20 ಜನ ಮದುವೆ ಆಗದಿರ್ತಕ್ಕಂಥ ಹುಡುಗಿರಿಗಿಂತ ಹುಡುಗರೇ ಜಾಸ್ತಿ ಇದ್ದಾರೆ. ಒಂದು ರೀತಿಯಲ್ಲಿ ಮದುವೆ ಆಗ್ತಾ ಇಲ್ಲ ಅನ್ನೋದು ಗಂಡಸರಿಗೆ ಸಮಸ್ಯೆ ಇದೆ, ಅದೇ ರೀತಿಯಾಗಿ ಹೆಂಗಸರಿಗೂ ಕೂಡ ಅಯ್ಯೋ ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಗ್ತಾ ಇಲ್ವಲ್ಲ ಅನ್ನೋದು ಎಷ್ಟೋ ಜನರ ಒಂದು ಮನಸ್ಥಿತಿ ಇರುವಂಥದ್ದಾಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ನೀವು ಮಾಡಿಸಿದ್ರು, ಎಲ್ಲ ಪೂಜೆಗಳು, ಹೋಮಗಳು, ದಿನ ಬೆಳಕರಾದ್ರು, ಮತ್ತೆ ಕೆಲವೊಂದು ಮನೆಯಲ್ಲಿ ಪೂಜೆ ಮಾಡುವಂಥದ್ದು ಇರುತ್ತೆ. ಇದೆಲ್ಲ ಮಾಡಿದರೂ ಕೂಡ ಸ್ವಾಮಿ ನಮ್ಮ ಮಗನಿಗೆ ಮದುವೆ ಆಗಲಿಲ್ಲ, ಇದೇ ಪದ ಬರುತ್ತೆ ಹೊರತು ಬರಲ್ಲ. ಯಾವುದನ್ನ ಹಳ್ಳಿಗೆ ಹೋಗಿ ನನ್ನ ಮಗನಿಗೆ ಮದುವೆ ಆಗಿಲ್ಲ, ಒಳ್ಳೆ ಹೆಣ್ಣಿದ್ರೆ ನೋಡಿ ಅಂತಾರೆ. ಹೆಣ್ಣಿನ ಕಡೆಯವ್ರು ದುಡ್ಡು ಕೊಡದೇ ಇರೋ ಪರವಾಗಿಲ್ಲ, ನಾವೇ ಕೊಟ್ಟು ಮದುವೆ ಮಾಡ್ಕೊತೀವಿ, ಒಳ್ಳೆ ಹೆಣ್ಣು ನೋಡಿ ಅಂತ ಹೇಳ್ತಾರೆ. ಆದರೂ ಹೆಣ್ಣು ಸಿಗ್ತಾ ಇಲ್ಲ. ಸಿಕ್ಕಂಥವ್ರಿಗೆ ಕೆಲವು ಉಳಿಸ್ಕೊಳಕ್ಕಾಗ್ತಾ ಇಲ್ಲ, ಉಳಿಸ್ಕೊಂಡ್ರೂ ಕೂಡ ಅದು ನೆಡ್ಸ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಿದ್ದಾಗ ನೀವು ಹೆದರ್ಕೋಬೇಡಿ, ತಲೆ ಕೆಡಿಸ್ಕೋಬೇಡಿ. ಇದಕ್ಕೆ ಒಂದು ಸೂಕ್ತ ಪರಿಹಾರ ಇದೆ. ಯಾಕೆ ಅಂತಂದರೆ, ಕೆಲವು ಕಡೆಗೆ ನಾವು ನೋಡ್ತಾ ಇರ್ತೀವಿ, ಈ ಕೆಲವು ಗಂಡಸರಿಗೆ ಈ ರಿಲೇಷನ್ಗಳೇ ಮಾಡೋದು, ಕಿತಾಪತಿಗಳು ಮಾಡೋದು ಯಾರು ಅಂದರೆ ಈ ರಿಲೇಷನ್ಗಳೇ ಅಂತ ಹೇಳ್ತಾರೆ. ನಮಗೆ ಶತ್ರು ಯಾರು ಅಂತ ಅಂದರೆ ನಮ್ಮ ರಿಲೇಷನ್ಸೇ, ಹೊರಗಿನವರಲ್ಲ. ಹೊರಗಿನವ್ರನ್ನ ನಾವು ಫೇಸ್ ಮಾಡ್ತೀವಿ, ಬಟ್ ಒಳಗಿನವ್ರನ್ನ ನಾವು ಮಾಡೋಕ್ಕಾಗೋದಿಲ್ಲ. ಅದನ್ನು ಈಗ ನೋಡಿ, ಕೆಲವು ಮನೆಗಳಲ್ಲಿ ನಮ್ಮ ಹತ್ರ ಬರ್ತಾರೆ, ಮದುವೆ ಆಗಿರುತ್ತೆ ಅಂದರೆ ಫಿಕ್ಸ್ ಆಗಿರುತ್ತೆ, ಅದನ್ನ ಹೆಂಗಾನ ಮಾಡಿ ಸ್ವಾಮಿ ಹಾಳು ಮಾಡಿ ಒಟ್ಟಿನಲ್ಲಿ ನನ್ನ ಮಗನಿಗಾಗಿಲ್ಲ ಅವ್ರ ಮಗಳಿಗೂ ಆಗಬಾರ್ದು, ಅಥವಾ ನನ್ನ ಮಗಳಿಗಾಗಿಲ್ಲ ಅವ್ರ ಮಗಳಿಗೂ ಆಗಬಾರ್ದು, ಇಲ್ಲ ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಕ್ಕಿಲ್ಲ ಅವ್ರಿಗೂ ಸಿಗಬಾರ್ದು. ಈ ಥರ ನಮ್ಮ ಹತ್ರ ಬರೋ ಕೇಸ್ಗಳಲ್ಲಿ 10% ಜನ ಈ ಥರ ಬರ್ತಾರೆ. ಆದರೆ ಅವ್ರು ಮಾತಾಡೋದೆಲ್ಲ ಒಳ್ಳೇದಾಗಿ ಮಾತಾಡ್ತಾ ಇರ್ತಾರೆ, ಒಳ್ಳೇದಾಗಿ ಹೇಳ್ತಾ ಇರ್ತಾರೆ. ಬಟ್ ಆದರೆ ಅವ್ರಿಗೆ ಏನು ಗುಣ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ, ಯಾಕೆ ಆ ಥರ ಅವ್ರ ಭಾವನೆಗಳು ನಮಗೂ ಗೊತ್ತಿಲ್ಲ. ಬಟ್ ಆದರೆ ನಮ್ದನ್ನು ನಾವು ಬೆಳವಣಿಗೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ರಿ ಅಂದರೆ ಅದನ್ನು ಮಾಡಲ್ಲ. ಬಟ್ ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅಂದರೆ ಇವರು ಅದೇನು ಹೇಳ್ತಾರಲ್ಲ, ಏನಾದರೂ ಮಾಡಿ ದುಡ್ಡು ತಂದು ಕೊಡ್ತಾರೆ. ಕೆಟ್ಟದ್ದು ಮಾಡಿಸೋದಕ್ಕೆ, ಒಳ್ಳೇದು ಮಾಡಿಸೋದಕ್ಕೆ ಮಾತ್ರ ಯಾರು ದುಡ್ಡು ಕೊಡಲ್ಲ. ಹಾಗಾಗಿ ನೀವು ಇಂಥ ವಿಚಾರದಲ್ಲಿ ಅಂದರೆ ಕತ್ರಿಮಕ್ಕೊಳಗಾಗಿ ಈ ಮದುವೆಗಳು ನಿಂತಿರಬಹುದು, ಅಥವಾ ದೃಷ್ಟಿ ದೋಷದಿಂದನೂ ಕೆಲವೊಂದು ಸತಿ ಮದುವೆ ಆಗಲ್ಲ. ಯಾಕೆ ಅಂದರೆ ಫೈನಲ್ ಸ್ಟೇಜಿಗೆ ಬಂದು ಅದು ನಿಂತು ಹೋಗುತ್ತೆ. ಅಂಥ ಒಂದು ಸಂದರ್ಭ ನಿಮಗೆ ಬಂದಾಗ ನೀವು ಸೂಕ್ತ, ಇವಾಗ ನಾವು ಆ ದೀಕ್ಷೆ ತೊಗೊಂಡಿದ್ದೀವಿ, ಈ ದೀಕ್ಷೆ ತೊಗೊಂಡಿದ್ದೀವಿ, ಎಲ್ಲ ಥರ ಮಾಡಿರ್ತೀರಿ, ಎಲ್ಲ ಥರ ನೀವು ಒಂದು ಏನೇನು ಬೇಕೋ ಒಳ್ಳೇದಾಗೋದಕ್ಕೆ ಎಲ್ಲ ಮಾಡಿರ್ತೀರಿ. ಆದರೂ ಆಗಿಲ್ಲ ಅಂದಾಗ ನಾನೇನು ಹೇಳ್ತೀನಿ ಅಂದರೆ, ಇದಕ್ಕೆ ಸೂಕ್ತವಾದಂಥದ್ದು ಒಂದು, ಎಲ್ಲದಕ್ಕಿಂತ ಈಗ ನಾವು ಮದುವೆ ಆಗಿಲ್ಲ ಅಂತ ಅಂದರೆ ಏನು ಮಾಡ್ತೀವಿ ಅಂದರೆ, ಪಾರ್ವತಿ ಸ್ವಯಂವರ ಒಂದು ಹೋಮ ಮಾಡಿ ಅಂತ ಹೇಳ್ತಾರೆ ಪುರೋಹಿತರುಗಳು. ಬಟ್ ಆದರೂ ಕೆಲವರು ಅದನ್ನು ಮಾಡಿರ್ತಾರೆ, ಕೆಲವರು ಇನ್ನೂ ಅಭಿಷೇಕಗಳು ಅವು ಇವು ಏನೇನೋ ಮಾಡಿಸಿರ್ತಾರೆ ಹೆಸರುಗಳಲ್ಲಿ. ಆಗಲ್ಲ ಅಂದರೆ ನಾವು ಗ್ಯಾರಂಟಿ ಹೇಳ್ತೀನಿ, ವಿತಿನ್ 9 months, 6 months to 9 months ಒಳಗಡೆ ಕಂಪಲ್ಸರಿ, 6 ರಿಂದ 9 ತಿಂಗಳ ಒಳಗಡೆ ಕಂಪಲ್ಸರಿ ಮದುವೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಕೇಳ್ಕೋತಾರೆ, ಅಲ್ಲೆಲ್ಲೋ ಹೋಗಿ ಮಾಡ್ಕೋತಾರೆ, ಇಲ್ಲಿ ವಿಚಾರ ತಿಳ್ಕೊಳ್ಳೋದು ಅಲ್ಲೆಲ್ಲೋ ಮಾಡಿದ್ರೆ ಅದು ಸರಿ ಆಗೋದಿಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಒಬ್ಬ ಪುರೋಹಿತರ ಹತ್ರ ಕೇಳ್ತಾರೆ ಏನು ಮಾಡ್ಬೇಕು ಸ್ವಾಮಿ ಇದಕ್ಕೆ ಪರಿಹಾರ ಅಂತ ಕೇಳ್ತಾರೆ, ಬೇರೆ ಪುರೋಹಿತರ ಹತ್ರ ಹೋಗಿ ಮಾಡಿಸಿರ್ತಾರೆ. ಆ ಪುರೋಹಿತರು ನಿಮ್ಮ ಸಮಸ್ಯೆ ಏನಂತ ಗೊತ್ತಿರಲ್ಲ, ಸ್ವಾಮಿ ಅವ್ರು ಹೇಳಿದ್ರು ಕುಜದೋಷ ಅಂತ ನೀವು ಮಾಡಿ. ಇವ್ರು ಏನಕ್ಕೆ ಹೇಳಿದ್ರು, ಯಾಕೆ ಹೇಳಿದ್ರು, ಅದಿಲ್ಲ, ಒಟ್ಟಿನಲ್ಲಿ ಇವ್ರು ಹೇಳಿದ್ರು ತಡೆ ಹೊಡಿಸ್ಬೇಕು ಅಂತ, ತಡೆ ಹೊಡಿಸಿ, ಮದುವೆ ಆಗಿಲ್ಲ ತಡೆ ಹೊಡೆದ್ರೆ ಆಗುತ್ತೆ ಅಂತ ಆಗಿ ಮಾಡಿ. ಹಂಗೆಲ್ಲ ಆಗಲ್ಲ.
ಈಗ ಒಂದು ಪೇಷಂಟನ್ನು ಡಾಕ್ಟರ್ ಹತ್ರ ನಾವು ಕರ್ಕೊಂಡು ಹೋಗ್ತೀವಿ ಅಂದರೆ ಆ ಡಾಕ್ಟ್ರು ಅದನ್ನೆಲ್ಲ ಎಕ್ಸ್ರೇ ರಿಪೋರ್ಟ್, ಆ ರಿಪೋರ್ಟ್, ಈ ರಿಪೋರ್ಟ್ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಅವನೊಂದು ಇದಾಗಿದೆ ಅಂತ ಅವನು ಎಕ್ಸ್ಪೋರ್ಟ್ ಆಗಿರ್ತಾನೆ, ಅದರಲ್ಲಿ ಅವನು ಕರೆಕ್ಟಾಗಿ ಬರೆದಿರ್ತಾನೆ. ನೀವು ಅದನ್ನು ತೊಗೋತೀರಿ, ಈ ರಿಪೋರ್ಟ್ ತೊಗೊಂಬಿಟ್ಟು ಅಲ್ಲಿ 500 ರೂಪಾಯಿ ಕಮ್ಮಿ ಅಂದ್ಬಿಟ್ಟು ಅಲ್ಲಿ ಹೋಗ್ತೀರಿ. ಅವಾಗ ಏನಾಗುತ್ತೆ, ಅವಾಗನೇ ನಿಮಗೆ ತೊಂದರೆಗಳಾಗೋದು, ಅವಾಗನೇ ನಿಮಗೆ ಸಮಸ್ಯೆಗಳಾಗೋದು. 10 ರೂಪಾಯಿ ಹೆಚ್ಚೋ ಕಮ್ಮಿನೇ ನೋಡಿ ಸ್ವಾಮಿ, ನಿಮ್ಮ ನಂಬಿದ್ದೀವಿ, ನನಗೆ ಮದುವೆ ಆಗ್ಬೇಕು ಅಷ್ಟೇ ನೀವು ಕೇಳಬೇಕು, ಅದು ಬಿಟ್ಟು ಬೇರೆ ಎಲ್ಲ ಹೇಳ್ಬಾರ್ದು. ನಿಮಗೇನು ಸಮಸ್ಯೆ ಇದೆ ಪರಿಹಾರ ಆಗ್ಬೇಕು ಅಷ್ಟೇ, ನಿಮ್ಮ ಮಕ್ಕಳಿಗೇನು ಮದುವೆ ಆಗ್ಬೇಕು ಅಷ್ಟೇ ನೀವು ಕೇಳಬೇಕು. ಏನಾದರೂ ಮಾಡಿ, ಯಾವ ಪೂಜೆ ಆದರೂ ಮಾಡ್ಕೊಳ್ಳಿ ಅಂದಾಗ ನಿಮ್ಮದು ಕಂಪಲ್ಸರಿ ಮದುವೆ ಆಗುತ್ತೆ. ಯಾಕಾಗಲ್ಲ ಅಲ್ವಾ? ಆಗಲೇಬೇಕು. ಈಗ ನಾವು ಹೊಟ್ಟೆ ಹಸ್ತೈತಿ ಅಂದರೆ ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬುತ್ತೆ. ಈಗ ಮದುವೆಗೆ ದೋಷ ನಾವು ಹೇಳಿದ್ವಿ, ಏನೋ ಒಂದು ದೋಷ ಐತೆ ಸ್ವಾಮಿ ಹೇಳಿದ ಮೇಲೆ ಅದು ಪರಿಹಾರ ಆಗಲೇಬೇಕು. ಕೆಲವು ಸತಿ ಕೆಲವರಲ್ಲಿ ಇದನ್ನು ನೀವು ನೋಟ್ ಮಾಡ್ಕೋಬೇಕು, ಕೆಲವರಲ್ಲಿ 6 ತಿಂಗಳು 9 ತಿಂಗಳು ಹೇಳ್ತೀವಿ, 10 ತಿಂಗಳು ಕಳೆಯುತ್ತೆ, 11 ತಿಂಗಳು ಕಳೆದ್ರೂ ಆಗಲ್ಲ, 12ನೇ ತಿಂಗಳಿಗೆ ಮದುವೆ ಆಗುತ್ತೆ. ತಾಳ್ಮೆ ಕಳ್ಕೊಬಾರ್ದು. ಸ್ವಾಮಿ ನೀವು 6 ತಿಂಗಳು ಹೇಳಿದ್ರಿ 9 ತಿಂಗಳು, ಎಲ್ಲರಿಗೂ ಅದು ಅನ್ವಯಿಸಲ್ಲ. ಯಾಕೆ ಅಂದರೆ ಈಗ ನಾವು ಒಂದು ಪರಿಹಾರ ಮಾಡಿದಾಗ ಅದು ಕ್ಲಿಯರ್ ಆಗುತ್ತೆ, ಅದು ಎಲ್ಲ ಕಡೆಯಿಂದ ಕ್ಲಿಯರ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಟೈಮ್ ತೊಗೊಳ್ತಾ ಇರ್ತದೆ. ಅಷ್ಟೊತ್ತಿಗೆ ಮತ್ತೆ ಇವ್ರು ನೋಡ್ಕೊಂಡಿರ್ತಾರೆ, ಇವ್ರೇನೋ ಮಾಡೋರೆ ಮತ್ತೆ ಇನ್ನೇನೋ ಹೋಗಿ ಮಾಡ್ತಾರೆ, ಅದೇನು ಮಾಡುತ್ತೆ ಮತ್ತೆ ಬ್ರೇಕಪ್ ಮಾಡುತ್ತೆ. ಹಾಗಾಗಿ ಅದು ಟೈಮ್ ತೊಗೊಳ್ಳೋ ಟೈಮಲ್ಲಿ ನೀವು ನೋಡಿ ಸ್ವಾಮಿ 6 ತಿಂಗಳಾಯಿತು 7 ತಿಂಗಳಾಯಿತು ಇನ್ನು ಏನೂ ಕಾಣಿಸಿಲ್ಲ ಅಂದಾಗ ಅದಕ್ಕೆ ಬೇರೆ ಪರಿಹಾರಗಳು ಸಣ್ಣ ಪುಟ್ಟ ಇರ್ತವೆ, ಅದನ್ನು ನೀವು ಮುಗಿಸ್ಕೊಂಡಾಗ ಆಟೋಮೆಟಿಕ್ಲಿ ಮದುವೆ ಕಂಪಲ್ಸರಿ ಆಗುತ್ತೆ. ನಿಮಗೆ ಮದುವೆ ಆಗಿಲ್ಲ, ಆಗಲೇಬೇಕು ಅನ್ನೋರಿಗೆ ಮಾತ್ರ ನಾನು ಹೇಳ್ತೀನಿ ಏನಂದರೆ ಮಹಾಯೋಗಿ ಶಕ್ತಿ ಕವಚ ದೀಕ್ಷಾ ಅಂತ ಒಂದಿರುತ್ತೆ. ಇದನ್ನು ನೀವು ಕಂಪಲ್ಸರಿ, ಈಗ ಯಾರ ಹತ್ರನೂ ಇಲ್ಲ, ಇದು ಯಾರು ಮಾಡೋದಿಲ್ಲ, ಈ ವಿಚಾರನೇ ಹೊಸ ವಿಚಾರ ಥರ ಐತೆ. ಈಗ ನಾನು ಹೇಳಿದ್ದೀನಿ ಅಂದ್ಬಿಟ್ಟು ಇನ್ನೆಲ್ಲ ಹೋಗಿ ಕೇಳಿ ಅದೇನೋ ಮಾಡ್ಕೊಂಡ್ರೆ ಅದಕ್ಕೆ ನಾವು ಉತ್ತರ ಹೇಳೋಕ್ಕಾಗೋದಿಲ್ಲ. ಈಗ ನಿಮಗೆ ಮದುವೆ ಆಗಬೇಕಾ, ಕಂಪಲ್ಸರಿ 9 ಮಂತ್ಸ್ ಒಳಗಡೆ ಮದುವೆ ಆಗುತ್ತೆ. 6 ರಿಂದ 9 ತಿಂಗಳು ಪಕ್ಕ ವಿತೌಟ್ ಮಿಸ್ ಮದುವೆ ಆಗಲೇಬೇಕು ಅನ್ನೋರು ಕಂಪಲ್ಸರಿ ಏನು ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ, ಕಾಲ್ ಮಾಡಿ ನೇರವಾಗಿ ಬನ್ನಿ. ಕಂಪಲ್ಸರಿ ನಾನೇನು ಹೇಳ್ತೀನಿ, ಮಹಾಯೋಗಿ ಶಕ್ತಿ ಕವಚ ದೀಕ್ಷಾ ಅಂತ. ಈ ದೀಕ್ಷಾ ಅಂದರೆ ಅದೊಂದು ಪೂಜೆ, ಅದನ್ನು ಮಾಡ್ಕೊಳ್ಳಿ 100%. 6 ರಿಂದ 9 ತಿಂಗಳಲ್ಲಿ ಮದುವೆ ಆಗಿಲ್ಲ ಅಂದರೆ ಆಮೇಲೆ ನನಗೆ ಹೇಳಿದ್ರಲ್ಲ ಸ್ವಾಮಿ ನೀವು ಮಾಡಿಕೊಡಿ ಅಷ್ಟೇ. ನೀವು ಕೇಳಬೇಕಾಗಿದ್ದೇನೋ ಮಾಡಿಕೊಡಿ ಅಷ್ಟೇ, ಆಯಿತಾ? ಹಾಗಾಗಿ ನೀವು ಎಲ್ಲಿ ಯಾವುದೇ ವಿಚಾರ ಆಗಲಿ, ನನ್ನ ಹತ್ರ ಅಲ್ಲ, ಯಾರ ಹತ್ರ ಹೋದರೂ ಅಷ್ಟೇ, ಅವ್ರು ಏನು ಹೇಳಿದ್ರು ಅದನ್ನು ಪಾಲಿಸ್ಬೇಕು. ನೀವು ಇಲ್ಲಿ ಕೇಳೋದು ಇನ್ನೆಲ್ಲೋ ಮಾಡಿಸೋದು, ಅಲ್ಲಿ ಕೇಳೋದು ಇನ್ನೆಲ್ಲೋ, ಅದು ಮಾಡಬೇಡ್ರಿ. ಅದು ಮಾಡಿದ್ರೇ ನಿಮಗೆ ತೊಂದರೆಗಳಾಗ್ತವೆ. ಹಾಗಾಗಿ ನಿಮಗೆ ಮದುವೆಯ ಸಮಸ್ಯೆ ಯಾರ್ಯಾರಿಗಿದೆಯೋ, ಹೆಣ್ಣಾದರೂ ಸರಿ ಗಂಡಾದರೂ ಸರಿ, ಫಸ್ಟ್ ಮದುವೆ ಆದರೂ ಸರಿ, ಸೆಕೆಂಡ್ ಮದುವೆ ಆದರೂ ಸರಿ, ಅಂಥವರು ಇಮ್ಮಿಡಿಯೇಟಾಗಿ ನೀವು ಕರೆ ಮಾಡಿ ನೇರವಾಗಿ ಬನ್ನಿ, ಇಲ್ಲ ಫೋನಲ್ಲಾದರೂ ಮಾತಾಡ್ಕೊಂಡು ವಿಚಾರ ತಿಳ್ಕೊಳ್ಳಿ. ಅದರದ್ದೇ ಆದ ಖರ್ಚುಗಳದ್ದು ಏನಿರುತ್ತೋ ಅದು ಫೀಸ್ ನೀವು ಪೇ ಮಾಡಿ 6 ರಿಂದ 9 ತಿಂಗಳೊಳಗೆ ಕಂಪಲ್ಸರಿ ಮದುವೆ ಆಗುತ್ತೆ ವಿತೌಟ್ ಮಿಸ್. ಯಾಕೆ ಅಂದರೆ ಇಂಥ ಕೇಸ್ಗಳು ಸುಮಾರು ಕೇಸ್ಗಳು ನಾವು ಮಾಡಿದ್ದೀವಿ, 1-2 ಅಲ್ಲ. ನನಗೆ 24 ವರ್ಷ ಈಗ ಎಕ್ಸ್ಪೀರಿಯನ್ಸ್ ಇದರಲ್ಲಿ. ಹಾಗಾಗಿ ಈ ದೀಕ್ಷೆ ಏನಿದೆ, ಯಾವುದೇ ಅವರು ಕಾಳಿ ಕಟ್ಟಾದರೂ ಹಾಕಿರಲಿ, ಮಾರಿ ಕಟ್ಟಾದರೂ ಹಾಕಿರಲಿ, ಯಾವುದು ಹಂದಿ ಬಲಿನೇ ಕೊಟ್ಟು ಕುಯ್ದು ನಿಮಗೆ ಮದುವೆ ಆಗದಂಗೆ ಮಾಡಿರಲಿ, ಯಾವುದೇ ಇದ್ರೂ ಈ ನಾನು ಏನು ಹೇಳ್ತಾ ಇದ್ದೀನಿ, ಮಹಾಯೋಗಿ ಶಕ್ತಿ ಕವಚ ಅಂತ ಏನು ಹೇಳ್ತೀವೋ ಈ ರಕ್ಷಾವನ್ನು ನೀವು ಅಳವಡಿಸ್ಕೊಂಡಿದ್ರೆ ಬರೀ ಮದುವೆಗೆ ಒಂದೇ ಅಂತ ಅಲ್ಲ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಿಮ್ಮ ಮನೆಗೆ, ನಿಮಗೆ ಎಲ್ಲದಕ್ಕೂ ಪ್ರೊಟೆಕ್ಷನ್ ಬೇಕು ಅನ್ನೋರು ನೋಡಿ ಸ್ವಾಮಿ ನಮಗೆ ಎಲ್ಲ ಮಾಟ ಮಾಡಿ 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 ನಮ್ಮ ಮನೆಯೇ ತೊಳೆದುಬಿಟ್ರು ಸ್ವಾಮಿ ಅಂತೀರಾ, ಅಂಥವ್ರು ಈ ಮಹಾಯೋಗಿ ಶಕ್ತಿ ಕವಚ ದೀಕ್ಷೆ ಏನಿದೆ ಅದನ್ನು ತೆಗೆದುಕೊಳ್ಳಿ. ಅದ್ರ ಜೊತೆಗೆ ಯಂತ್ರ ಬರುತ್ತೆ, ಅದು ಇಟ್ಕೊಳ್ಳಿ. ಯಾರು ಮಾಟ ಮಾಡ್ತಾರೋ ಅದಲ್ಲೇ ಇಮ್ಮಿಡಿಯೇಟಾಗಿ ಕಪ್ಪಾಗಿ ಹೋಗುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. ಆ ಥರ ಇರೋರು ನಾನು ಮುಂದೆ ಬರಬೇಕು ಜೀವನದಲ್ಲಿ, ನನ್ನ ಮಕ್ಕಳಿಗೆ ಮದುವೆ ಆಗಬೇಕು, ನನ್ನ ಮಗನಿಗೆ ಮದುವೆ ಆಗಬೇಕು, ಸುಮ್ಮನೆ ಹೇಳ್ಕೊಂಡಿದ್ರೆ ಆಗೋದಿಲ್ಲ. ಅದಕ್ಕೆ ಪರಿಹಾರಗಳಿರುತ್ತೆ. ಪರಿಹಾರ ನೀವು ಮಾಡಿ ಸೋತೋಗಿದ್ರೂ ಕೂಡ ಗ್ಯಾರಂಟಿ 6 ರಿಂದ 9 ತಿಂಗಳೊಳಗಡೆ ಕಂಪಲ್ಸರಿ ಮದುವೆ ಆಗುತ್ತೆ. ಮದುವೆ ಆಗಬೇಕು, ನನ್ನ ಮಕ್ಕಳಿಗೆ ಮದುವೆ ಆಗಬೇಕು ಅನ್ನೋರು ನಮ್ಮನ್ನು ನೇರವಾಗಿ ಸಂಪರ್ಕಿಸಿ ಬನ್ನಿ ಅಂತ ಹೇಳ್ತಾ, ಇನ್ನು ಇದೇ ಥರ ವಿಡಿಯೋಗಳು ಇನ್ನು ಅತಿ ಹೆಚ್ಚು ನಾನು ಮಾಡ್ತಾ ಇರ್ತೀನಿ. ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಮಾಂತ್ರಿಕವಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಇನ್ನು ಬೇರೆ ಬೇರೆ ವಿಚಾರಗಳು ಎಷ್ಟೊಂದಿದೆ ವಿಚಾರಗಳು. ಹಾಗಾಗಿ ಅಲ್ಲಿ ಇಲ್ಲಿ ಹೋಗಿ ಕಳ್ಕೊಂಡಿದ್ದೀವಿ, ಅಲ್ಲಿ ಇಲ್ಲಿ ಹೋಗಿ ಇದು ಮಾಡ್ಕೊಂಡಿದ್ದೀವಿ, ಅದ್ಯಾವುದೂ ಮೈಂಡಿಗೆ ಇಟ್ಕೊಬಿಡ್ರಿ. ಹೋಗಿದ್ದೆಲ್ಲ ದರಿದ್ರ ಹೋಯ್ತು ಅಂದ್ಕೊಳ್ಳಿ, ಇನ್ನು ಮುಂದೆ ಆದರೂ ನಮಗೆ ಶುಭ ಆಗಲಿ. ಆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮಗೆ ದರ್ಶನ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ.
ಯಾಕೆ ಅಂದರೆ ಈಗ ಎಲ್ಲರೂ ಆ ದೇವತೆಗಳನ್ನು, ಈ ನವದುರ್ಗಿಗಳು, ನವಶಕ್ತಿಗಳ ಹತ್ರ ಹೋಗಿ 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 ಅವರವರೇ ಗಂಟು ಹಾಕೊಂಡ್ಬಿಟ್ಟಿರ್ತಾರೆ, ಅವರವರೇ ಏನೇನೋ ಮಾಡ್ತಾರೆ. ಎಲ್ಲರೂ ತಡೆ ಓಡಿಸ್ಬಾರ್ದು, ಎಲ್ಲರೂ ಹೆಣ್ಣು ದೇವರುಗಳಿಗೆ, ಕೆಲವು ದೇವರುಗಳಿಗೆ ಪೂಜೆ ಮಾಡಬಾರ್ದು. ಯಾಕೆ ಅಂತಂದರೆ ಅದರಿಂದ ನಿಮಗೆ ತೊಂದರೆಗಳಾಗುತ್ತೆ. ಈಗ ತಡೆ ಯಾಕೆ ಓಡಿಸ್ಬಾರ್ದು ಅಂತಂದರೆ, ಈಗ ನಿಮಗೆ ಪಾಸಿಟಿವ್ ಶಕ್ತಿ ತುಂಬಿ ಅದು ಲಾಕ್ ಮಾಡಿರ್ತಾರೆ ಕೆಲವು ಸತಿ. ಅಂದರೆ ದೇವ್ರ ಹತ್ರ ಹೋಗಿರ್ತೀರಿ, ನಿಮ್ಮಲ್ಲಿ ಆ ಶಕ್ತಿ ಒಳ್ಳೆಯದಾಗಿರ್ತದೆ. ಕೆಲವು ಸತಿ ನೀವೇನು ಮಾಡಿದ್ರೆ ಅವ್ರಿಗೇನೋ ಸಮಸ್ಯೆ ಇರುತ್ತೆ, ಅವ್ರು ತಡೆ ಓಡಿಸಿರ್ತಾರೆ. ಬಾರೆ ನಾನು ಹೋಗ್ತೀನಿ ತಡೆ ಓಡಿಸೋಕೆ, ನೀನು ಬಾರೆ ಒಳ್ಳೇದಾಗುತ್ತೆ ತಡೆ ಓಡಿಸು ಅಂತ. ಅವಳಿಗೆ ಸಮಸ್ಯೆ ಇದೆ, ತಡೆ ಓಡಿಸಿದ್ರೆ ಅವಳಿಗೆ ಒಳ್ಳೇದಾಗುತ್ತೆ. ಈಗ ನೀನು ಜೊತೆಲಿ ಹೋದವಳು ಓಡಿಸಿದಾಗ ಏನಾಗುತ್ತೆ, ನಿಂದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರ್ತದೆ. ಅವಳಿಗೆ ಒಳ್ಳೇದಾಗುತ್ತೆ ಅಂತ ಓಡಿಸ್ತಾಳೆ, ಅವಳು ಚೆನ್ನಾಗಿ ಆಗ್ತಾಳೆ, ನಿನಗೆ ಬಿಸ್ನೆಸ್ ಆಗ್ತಾ ಇರುತ್ತೆ, ನಿನ್ನ ಬಿಸ್ನೆಸ್ ನಿಂತು ಹೋಗುತ್ತೆ. ಈಗ ನಾವು ಉದಾಹರಣೆಗೆ ಏನು ಹೇಳ್ತೀವಿ ಅಂದರೆ, ಒಂದು ಆಸ್ಪತ್ರೆಗೆ ನಾವು ಹೋಗ್ತೀವಿ, ಪೇಷಂಟ್ ಕರ್ಕೊಂಡು ಹೋಗ್ತೀವಿ, ಅವ್ರಿಗೇನೋ ಜ್ವರ ಬಂದಿದೆ, ಇಂಜೆಕ್ಷನ್ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ತೊಗೊಳ್ತಾರೆ. ಅಯ್ಯೋ ನನಗೆ ಜ್ವರ ಬಂದಿದೆ, ಇಂಜೆಕ್ಷನ್ ಕೊಟ್ಟರು, ಡಾಕ್ಟ್ರು ಮಾತ್ರೆ ಕೊಟ್ಟರು, ನನಗೆ ಜ್ವರ ವಾಸಿ ಆಯಿತು, ನೀನು ತೊಗೊಳ್ಳಿ ಅಂತ ಅಂದರೆ ಅದು ಚೆನ್ನಾಗಿರುತ್ತಾ? ಆಗುತ್ತಾ? ಆಗಲ್ಲ ಅಲ್ವಾ? ಅದೇ ಥರ ಇದು ಕೂಡ ಸಮಸ್ಯೆ ಇರೋರಿಗೆ ಮಾತ್ರ ತಡೆ ಮಾಡಬೇಕು, ಸಮಸ್ಯೆ ಇರೋರು ಮಾತ್ರ ಹೋಮ ಹವನಗಳನ್ನು ಮಾಡ್ಕೋಬೇಕು, ಸುಮ್ಮನೆ ಮಾಡಬಾರದು. ಅವರು ಸುದರ್ಶನ ಹೋಮ ಮಾಡಿದ್ರು ಒಳ್ಳೇದಾಯಿತು, ನಾನು ಮಾಡಬಾರ್ದಂಗೆ. ಅಗತ್ಯ ಇದ್ದಾಗ ಮಾತ್ರ ಮಾಡಬೇಕು. ನಮ್ಗೆ ಹೊಟ್ಟೆ ಹಸಿದೈತ ಊಟ ಮಾಡಬೇಕು, ಹೊಟ್ಟೆ ಹಸಿದೇ ಹೋದಾಗ ಊಟ ಮಾಡಿದ್ರೆ ಏನಾಗುತ್ತೆ? ಅಜೀರ್ಣ ಆಗುತ್ತೆ. ಎಲ್ಲರೂ ಹೋಮ ಮಾಡ್ತಾರೆ ಸ್ವಾಮಿ, ನಾನು ಹಂಗೆ ಮಾಡೋ ಹಾಗಿಲ್ಲ, ಅದು ಮಾಡಬಾರ್ದು. ಅದರಿಂದನೇ ಎಷ್ಟೋ ಜನ ಇವತ್ತು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋದು ಇದೇ ಕಾರಣಕ್ಕೆ, ಬೇರೆ ಕಾರಣಕ್ಕಲ್ಲ. ಚೆನ್ನಾಗಿದ್ದ ಸಂಸಾರಗಳು ಹಾಳಾಗೋಗ್ತವೆ, ಚೆನ್ನಾಗಿದ್ದ ಅಣ್ಣ ತಮ್ಮಂದರು ಕೂಡ ದೂರ ಆಗ್ಬಿಡ್ತಾರೆ, ಶತ್ರುಗಳಾಗ್ಬಿಡ್ತಾರೆ, ಶತ್ರುಗಳು ಇಲ್ಲದೇ ಇರೋರು ಉತ್ಪತ್ತಿ ಆಗ್ತಾರೆ. ಎಷ್ಟೋ ಜನ ನೀವು ಅಬ್ಸರ್ವ್ ಮಾಡಿ, ಕೆಲವು ಪೂಜೆಗಳು ಮಾಡಿದ ಮೇಲೆ ನಿಮಗೆ ಸಮಸ್ಯೆ ಹೆಚ್ಚಾಗುತ್ತೆ, ಕೆಲವು ಹೋಮಗಳು ಮಾಡಿದ ಮೇಲೆ ಹೆಚ್ಚಾಗುತ್ತೆ, ಕೆಲವು ತಡೆ ಒಡಿಸ್ಕೊಂಡು ಬಂದ ಮೇಲೆ ಇನ್ನೂ ಹೆಚ್ಚಾಗುತ್ತೆ. ಇಲ್ಲ ಸ್ವಾಮಿ ತಡೆ ಹೊಡೆದ ಮೇಲೆ ಒಳ್ಳೇದಾಯ್ತದೆ ಅಂತ ಹೇಳ್ತಾರೆ, ಆಗುತ್ತೆ. ಯಾವ ಪೇಷಂಟಿಗೆ ಏನು ಅಗತ್ಯ ಇದೆ ಅದನ್ನು ಕೊಡಬೇಕು, ಅಗತ್ಯ ಇಲ್ಲದೆ ಇರೋದನ್ನು ಕೊಟ್ಟಾಗ ನಿಮಗೆ ಸಮಸ್ಯೆ ಆಗುತ್ತೆ. ಅವ್ರ ದೀಕ್ಷಾ ತೊಗೊಂಡ್ರು ನೀವು ತೊಗೋಬಾರ್ದು. ನಿಮಗೆ ಅಗತ್ಯ ಇದೆಯಾ ತೊಗೋಬೇಕು, ನಿಮಗೆ ನಿಜವಾಗ್ಲೂ ಸಮಸ್ಯೆ ಇದೆಯಾ ತೊಗೋಬೇಕು. ಜ್ವರದ ಮಾತ್ರೆ ಪೇಷಂಟಿಗೆ ಕೊಟ್ಟರೆ ಜ್ವರ ಹೋಗುತ್ತೆ, ಅದೇ ಜ್ವರದ ಮಾತ್ರೆ ಚೆನ್ನಾಗಿರೋನಿಗೆ ಕೊಟ್ಟರೆ ಏನಾಗುತ್ತೆ? ಹೆಚ್ಚು ಕಡಿಮೆ ಆಗುತ್ತೆ. ಅದೇ ಥರ ನಿಮಗೂ ಕೂಡ ಸಮಸ್ಯೆ ಇಲ್ಲದೆ ಇರೋರು ಸಮಸ್ಯೆ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಇದೇ ಕಾರಣ. ಹಾಗಾಗಿ ಎಲ್ಲರೂ ಯಾವ್ಯಾವುದೋ ಯೂಟ್ಯೂಬಲ್ಲಿ ಏನೇನೋ ಬರುತ್ತೆ ಅಂತ ಹೇಳಿ ಏನೇನೋ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮಲ್ಲಿರೋ ಶಕ್ತಿನ ನೀವೇ ಅನವಶ್ಯಕವಾಗಿ ಗಂಟು ಹಾಕೋತಾ ಇರ್ತೀರಿ, ಆಗೋ ಬಿಸ್ನೆಸ್ಸನ್ನು ಲಾಕ್ ಮಾಡ್ಕೋತಾ ಇರ್ತೀರಿ, ಮಾತಾಡೋ ಅಂಥವ್ರನ್ನ ಮಾತಾಡ್ದಂಗೆ ಮಾಡ್ಕೊಳ್ತೀರಿ. ಇದೇ ಕಾರಣಕ್ಕೆ ಯಾವ್ಯಾವುದೋ ರೆಮಿಡಿಗಳನ್ನು ಮಾಡಬಾರ್ದು. ಅದು ನಿಮಗೆ ಅಗತ್ಯ ಇದೆಯಾ, ಆ ಪ್ರಾಬ್ಲಮ್ ನಿಜವಾಗ್ಲೂ ನಿಮಗೆ ಇದೆಯಾ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ನೋವಿದ್ದಾಗ ನಾವು ವ್ಯಾಪಾರ ಬಚ್ಚಿದ್ರೆ ಅದು ಗುಣವಾಗುತ್ತೆ, ಇಲ್ಲ ಮೂಸ್ಪ್ರೇ ಹಾಕಿದ್ರೆ ಅದು ಗುಣವಾಗುತ್ತೆ, ಸುಮ್ಮನೆ ಹಾಕ್ಕೊಂಡ್ರೆ ಅಲರ್ಜಿ ಆಗುತ್ತೆ. ಅದೇ ರೀತಿ ನಾನು ಹೇಳ್ತಕ್ಕಂಥ ವೀಕ್ಷಕರೇ, ನಿಮಗೆ ಯಾವುದೇ ಸಮಸ್ಯೆ, ಈ ಮದುವೆ ವಿಚಾರ ನಾನು ಹೇಳ್ತಾ ಬಂದಿದ್ದೀನಿ, ಮದುವೆ ವಿಚಾರ ಆಗಲೇಬೇಕು ಅನ್ನೋರು ಯಾರೇ ಆಗಿದ್ರೂ 6 ರಿಂದ 8 ತಿಂಗಳೊಳಗೆ ಗ್ಯಾರಂಟಿ ಕೊಡ್ತೀರಾ? 100% ಕೊಡ್ತೀನಿ, ಗ್ಯಾರಂಟಿ 100%. 6 ರಿಂದ 9 ತಿಂಗಳೊಳಗೆ ನಿಮ್ಮ ಮದುವೆ ಆಗೇ ಆಗುತ್ತೆ. ಆಗಲಿಲ್ಲ ಅಂದರೆ ಆಮೇಲೆ ಕೇಳಬೇಕು ಆ ಪ್ರಶ್ನೆ, ಇವಾಗ ಕೇಳಬಾರ್ದು. ಬನ್ನಿ, 100% ನಿಮಗೆ ಅದು ಆಗುತ್ತೆ ಮದುವೆ. ಯಾಕೆ ಅಂದರೆ ವಿಶ್ವಾಸ ಇಡಿ, ನಂಬಿಕೆ ಇಡಿ. ಯಾಕೆ ಅಂದರೆ ಆಗುತ್ತೆ ಅಂತ ಯಾರು ಹೇಳೋದಿಲ್ಲ, ಖಂಡಿತವಾಗಿ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಳಿ, ಕಂಪಲ್ಸರಿ ಆಗುತ್ತೆ. ನಾನೇನು ಹೇಳಿದೆ, ಈ ಮಹಾಯೋಗಿ ಶಕ್ತಿ ಕವಚ ದೀಕ್ಷಾ ಅಂತ ಏನೈತೆ, ಇದು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ಕೂಡ ಈ ಒಂದು ದೀಕ್ಷಾವನ್ನು ತಗೋಬೇಕು ಅಂತ ಹೇಳ್ತೀವಿ. ಯಾಕೆ ಅಂದರೆ ಇದು ಸೆಲ್ಫ್ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಯಾವುದೇ ಒಂದು ದುಷ್ಟಶಕ್ತಿಗಳು ನಿಮ್ಮನ್ನು ಪ್ರವೇಶ ಮಾಡೋದಿಲ್ಲ, ಒಳಗಡೆ ಬರೋದಿಲ್ಲ, ಅದನ್ನು ತಡೆಯುತ್ತೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನಿಮಗೆ ಯಾರ್ಯಾರಿಗೆ ಸಮಸ್ಯೆ ಇದೆ, ಮದುವೆ ಮೇಯ್ನ್ ನಾನು ಈ ವಿಚಾರದಲ್ಲಿ ಹೇಳ್ತಕ್ಕಂಥ ಏನಂದರೆ ಮದುವೆ ವಿಚಾರದಲ್ಲಿ ಯಾರಿಗೆ ಸಮಸ್ಯೆ ಇದೆಯೋ ಅಂಥವರು ನೇರವಾಗಿ ಸಂಪರ್ಕಿಸಿ ಅಂತ ಹೇಳ್ತಾ, ಈ ವಿಡಿಯೋ ಲಾಂಗ್ ಆಯ್ತು ಆಲ್ರೆಡಿ. ಏನೇ ವಿಚಾರ ಇದ್ರೂ ಮುಂದಕ್ಕೆ ನಾನು ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ, ಇನ್ನು ಬೇರೆ ಬೇರೆ ವಿಚಾರಗಳನ್ನು. ಈ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಬೇರೆಯವ್ರಿಗೂ ಕೂಡ ಫಾರ್ವರ್ಡ್ ಮಾಡಿ. ಯಾರ್ಯಾರು ಮದುವೆ ಆಗಿಲ್ವೋ ಅಂಥವರೆಲ್ಲರೂ ಈ ವಿಡಿಯೋನ ನೋಡಿ ಮದುವೆಯನ್ನು ಮಾಡಿಕೊಂಡು ಸುಖ ಸಂಸಾರ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.